ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ತಿರುಗಿ ಬಿದ್ದಿದ್ದಾರೆ. ಗುತ್ತಿಗೆದಾರರ ಬರೋಬ್ಬರಿ 37,000 ಕೋಟಿ ಬಾಕಿ ಉಳಿಸಿಕೊಂಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮಾರ್ಚ್ 5ರಂದು ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಮಂಡ್ಯಕ್ಕೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಭೇಟಿ ನೀಡಿದರು. ಮಂಡ್ಯದ ಪಿಡಬ್ಲ್ಯೂಡಿ ಆವರಣದಲ್ಲಿ ನಡೆದ ಸಭೆ ಉದ್ಘಾಟಿಸಿದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಮಾತನಾಡಿದ್ದಾರೆ. ಇದೇ ವೇಳೆ ರಾಜ್ಯಾಧ್ಯಕ್ಷರನ್ನು ಮಂಡ್ಯ ಜಿಲ್ಲೆ ಗುತ್ತಿಗೆದಾರರು ಅಭಿನಂದಿಸಿದರು. ಬಳಿಕ ಗುತ್ತಿಗೆದಾರರ 108 ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಎಲ್ಒಸಿ ಕೊಡಿಸಿಕೊಡುವ ಬಗ್ಗೆ, ಮೆಟೀರಿಯಲ್ ಡಂಪಿಂಗ್ ಪ್ಲಾಂಟ್ ರದ್ದುಪಡಿಸಬೇಕು, ಗುತ್ತಿಗೆದಾರರ ಮ್ಯಾನೇಜ್ಮೆಂಟ್ ರದ್ದು ಮಾಡಬೇಕು, ಪ್ಯಾಕೇಜ್ ಟೆಂಡರ್ ರದ್ದು, ಬಾಕಿ ಇರುವ ಪೆಂಡಿಂಗ್ ಬಿಲ್ ಕೊಡಿಸುವ ಬಗ್ಗೆ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯಾಧ್ಯಕ್ಷರಿಗೆ ಗುತ್ತಿಗೆದಾರರು ಮನವಿ ಸಲ್ಲಿಸಿದರು. ಗುತ್ತಿಗೆದಾರರ 37,000 ಕೋಟಿ ಬಾಕಿ ಉಳಿಸಿಕೊಂಡಿರುವ ರಾಜ್ಯ ಸರ್ಕಾರ ವಿರುದ್ಧ ಬೃಹತ್ ಹೋರಾಟ ನಡೆಸಲು ನಿರ್ಧರಿಸಲಾಯಿತು. ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಾಕಿ ಬಿಲ್ ಬಿಡುಗಡೆಗೆ ಹೋರಾಟ ಮಾಡಲು ನಿರ್ಧರಿಸಲಾಯಿತು. ಮಂಡ್ಯ ಜಿಲ್ಲೆಯಲ್ಲಿ 950 ಕೋಟಿ ಬಾಕಿ ಇದೆ ಅಂತ ಹೇಳಿದರು. ಕ್ಲಾಸ್ 2, 3, 4ನೇ ಗುತ್ತಿಗೆದಾರರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. GSTಗೆ 50 ನೋಟಿಸ್ ಕೊಡ್ತಾರೆ, ಬಿಲ್ನಲ್ಲೇ ಕಟ್ ಮಾಡಿಕೊಳ್ಳಲಿ. ಸಣ್ಣಪುಟ್ಟ ಗುತ್ತಿಗೆ ಕೆಲಸ ಮಾಡಿದ್ರು ನಮಗೆ ದುಡ್ಡು ಕೊಡ್ತಿಲ್ಲ ಅಂತ ಹೇಳಿದರು. ಸಾಲ ಮಾಡಿ ಕೆಲಸ ಮಾಡಿದ್ದೇವೆ, ಬಡ್ಡಿ ಕಟ್ಟಲು ಆಗ್ತಿಲ್ಲ, ನಮ್ಮ ಸಮಸ್ಯೆಗಳನ್ನು ಸರಿಪಡಿಸಲು ಮನವಿ ಮಾಡಿದರು. ಅಷ್ಟೇ, ನಮ್ಮ ಕಾಂಟ್ರಾಕ್ಟ್ರುಗಳು ಭಾಳ ಕಷ್ಟದಲ್ಲಿದ್ದೀವಿ. ನಾವು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆ ಪೆಂಡಿಂಗ್ ಬಿಲ್ಗೋಸ್ಕರ ಸುಮಾರು 2.5 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಟ್ಟು ಸುಮಾರು ದಿನ ಆದರೂ ಸಹ ಇದುವರೆಗೂ ನಮ್ಮ ಕಾಂಟ್ರಾಕ್ಟ್ರುಗಳಿಗೆ ಅವ್ರು ಸ್ಪಂದಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ವಿ, 8-10 ಜನ ಮಿನಿಸ್ಟರ್ಸ್ಗೆ ಅವ್ರಿಗೆಲ್ಲ ಕೊಟ್ವಿ. ಅವರೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ, ಬಟ್ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ನಮ್ಮಿಂದ ಸರ್ಕಾರ ಬಂದಿದೆ, ನಮ್ಮಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮರ್ತುಬಿಟ್ಟಿದ್ದಾರೆ. ನಮ್ಮ ಕಾಂಟ್ರಾಕ್ಟ್ರು ಹೋರಾಟದಿಂದನೇ ಸರ್ಕಾರ ಬಂದಿರೋದು ಅಂತಂದೇಳಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಜ್ಞಾಪಕ ಮಾಡಿಸ್ತಾ ಇದ್ದೀನಿ. ನಮ್ಮದು ಹೋರಾಟ ಇಷ್ಟೇ, ನಮಗಿರ್ತಕ್ಕಂಥ ಪೇಮೆಂಟ್ 2.5 ವರ್ಷ ಕಾದಿದ್ದೀವಿ. ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇಟ್ಕೊಂಡು ಕಾದಿದ್ದೀವಿ. ನೀವು ಯಾವುದೇ ಥರವಾದ ಇದುವರೆಗೂ ಮೀಟಿಂಗ್ ಮಾಡಿಲ್ಲ. ಮೀಟಿಂಗ್ ಮಾಡಿ ಅನ್ನೋದೇ ನಮ್ಮದು ಉದ್ದೇಶ. ಅದಕ್ಕೆ 31 ಜಿಲ್ಲೆ ಎಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟ್ರುಗಳ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26ನೇ ತಾರೀಕು ಅಂದರೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮದು ಉದ್ದೇಶ ನಮಗೆ ಒಂದು ಸ್ಟ್ರೆಚ್ಚಲ್ಲಿ ಈಗಿರ್ತಕ್ಕಂಥ 37,000 ಕೋಟಿ ಒಂದು ಸ್ಟ್ರೆಚ್ಚಲ್ಲಿ ಕೊಡಬೇಕು ಅನ್ನೋದು ನಮ್ಮದು ಒತ್ತಾಯ ಇದೆ. ಇದನ್ನು ನಿಮ್ಮ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಪ್ರಥಮವಾಗಿ ಮಂಡ್ಯ ಜಿಲ್ಲೆ ಪ್ರವೇಶ ಮಾಡ್ತಿದ್ದೀವಿ. ಹೀಗೆ ಎಲ್ಲ ಪ್ರವಾಸ ಮಾಡಿಬಿಟ್ಟು ನಾವು ಎಲ್ಲ 31 ಜಿಲ್ಲೆನೂ ಪ್ರವಾಸ ಮಾಡಿಬಿಟ್ಟು 5ನೇ ತಾರೀಕು ನಾವು ಸ್ಟ್ರೈಕ್ ಕೂತ್ಕೊಳ್ಳೋ ಕೆಲಸಗಳು ನಿಲ್ಲಿಸ್ಬಿಟ್ಟು ನಾವು ಮಾಡ್ತಕ್ಕಂಥ ಕಾಮಗಾರಿಗಳು ನಿಲ್ಲಿಸ್ಬಿಟ್ಟು 5ನೇ ತಾರೀಕು ಸ್ಟ್ರೈಕ್ ಕೂತ್ಕೊಳ್ತಾ ಇದೆ. ನಾವು ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್, BC ನಂದೀಶ್, ಹನುಮಂತು, ಕೃಷ್ಣೇಗೌಡ, ರಮೇಶ್, ಯತಿರಾಜ್, ಗುರುಸಿದ್ದಪ್ಪ, ಮುನಿರಾಜ್, ಲಕ್ಷ್ಮೀಪತಿ ಹಾಗೂ ಯತೀಂದ್ರ, ನವೀನ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಆಶ್ರಯದಲ್ಲಿ ಹಾಗೂ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿಸ್ಸಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಭೈರವಿಕ್ಯ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮತ್ತು ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಫೆಬ್ರವರಿ 4 ಮತ್ತು 5ರಂದು ಕೆಂಗೇರಿಯಲ್ಲಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಯುವ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ಬಸವರಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಸಾವಯವ ಸಂತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಪ್ರದರ್ಶನ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಸರ್ವ ಜನಾಂಗದ ವಧುವರರ ಮುಖಾಮುಖಿ ಅನ್ವೇಷಣೆ ಹಾಗೂ ಮಲೆನಾಡು ಗಿಡ್ಡಗಳ ಉಚಿತ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಅಂತ ಅವರು ತಿಳಿಸಿದರು. ಫೆಬ್ರವರಿ 4ರ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು ಮತ್ತು ಗಣ್ಯರು ಪಾಲ್ಗೊಳ್ಳುವಂತೆ ಹೇಳಿದರು. ಇದರ ಜೊತೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮಾಜಿ ಮುಖ್ಯಮಂತ್ರಿ ಡಿ. ಸದಾನಂದಗೌಡ ಅಧ್ಯಕ್ಷತೆ ವಹಿಸುವರು. ಕೃಷಿ ಸಚಿವ ಚಲುವರಾಯಸ್ವಾಮಿ ಸಂಸ್ಮರಣಾ ಗ್ರಂಥ ಲೋಕಾರ್ಪಣೆ ಮಾಡಲಿದ್ದು, ಕುಣಿಗಲ್ ಶಾಸಕ ಮಲೆನಾಡು ಗಿಡ್ಡಗಳ ವಿತರಣೆ ಮಾಡುವರು ಅಂತ ಹೇಳಿದರು. ಜಿಲ್ಲಾ ಒಕ್ಕಲಿಗ ಯುವ ಬ್ರಿಗೇಡ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತೀವಿ. ಸೊ ನಾವು 14-15 ಇದೇ ತಿಂಗಳು ವಿಶ್ವ ಒಕ್ಕಲಿಗ ಸಂಸ್ಥಾನ ಮಟ್ಟದಲ್ಲಿ ನಮ್ಮ ಒಕ್ಕಲಿಗ ಯುವ ಬ್ರಿಗೇಡ್ ಎಲ್ಲ ಸೇರಿಕೊಂಡು ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮತ್ತು ಸಾವಯವ ಸಂತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಪ್ರದರ್ಶನ, ಉಚಿತ ಆರೋಗ್ಯ ಶಿಬಿರ, ಸರ್ವ ಜನಾಂಗದ ವಧುವರರ ಮುಖಾಮುಖಿ ಹಾಗೂ ಮಲೆನಾಡ ಗಿಡಗಳ ಉಚಿತ ವಿತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾವು ಇಡೀ ಜಿಲ್ಲೆಯ ಸಮುದಾಯ ಮತ್ತು ಸರ್ವ ಜನಾಂಗವನ್ನು ಕೂಡ ಆಹ್ವಾನಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಲಿಕ್ಕೆ ನಾವು ಈ ದಿನ ಒಂದು ಪ್ರೆಸ್ ಮೀಟ್ನ ಮಾಡ್ತೀವಿ. ಇದರ ಅಂಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಶ್ರೀಯುತ ನಮ್ಮ ವಿಶ್ವ ಒಕ್ಕಲಿಗರ ಮಠದ ಕೆಂಗೇರಿ ಮಠದ ಡಾಕ್ಟರ್ ಶ್ರೀ ನಿಶಾನಂದ ಮಹಾಸ್ವಾಮಿಗಳು ಕೂಡ ಇದರ ಪರವಾಗಿ ತುಂಬ ಆಹ್ವಾನ ನೀಡ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲೂ ಕೂಡ ನಾನು ನಿಮ್ಮೂರು ಬಂದಿದ್ದೀನಿ, ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಅವ್ರನ್ನ ಆಹ್ವಾನ ನೀಡ್ತಾ ಇದ್ದಾರೆ.
ಹಾಗಾಗಿ ದಯಮಾಡಿ ಜಿಲ್ಲೆಯ ಎಲ್ಲ ಸಮುದಾಯದ ಜನ ಈ ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸಬೇಕು, ಇದರ ಸದುಪಯೋಗನ ಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ದಿನ. ಗೋಷ್ಠಿಯಲ್ಲಿ ಯುವ ಬ್ರಿಗೇಡ್ನ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಸ್ಮಿತಾ ಗೌಡ, ಸಂಘಟನಾ ಪೋಷಕರಾದ ಡಿಸಿ ರಾಜೇಂದ್ರ ಪ್ರಸಾದ್, ವೆಂಕಟೇಶ್ ಇದ್ದರು. ಮನೆ ಹಿಂಭಾಗದ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಹಸುವಿನ ಕರವನ್ನು ಚಿರತೆ ಎಳೆದೊಯ್ದು ಕೊಂದು ಹಾಕಿರುವ ಘಟನೆ ಮಳವಳ್ಳಿ ತಾಲೂಕಿನ ಕೋರೆಗಾಲ ಗ್ರಾಮದಲ್ಲಿ ಜರುಗಿದೆ. ಗ್ರಾಮದ ಗಂಡೇಗೌಡ ಎಂಬರ ಮನೆ ಆವರಣಕ್ಕೆ ಬುಧವಾರ ಮುಂಜಾನೆ 3 ಗಂಟೆ ಸಮಯದಲ್ಲಿ ನುಗ್ಗಿರುವ ಚಿರತೆ ಮನೆ ಹಿಂಭಾಗದ ತೆರೆದ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಹಸುವಿನ ಕರುವನ್ನು ಕಚ್ಚಿ ಎಳೆದೊಯ್ದು ನೀಲಗಿರಿ ತೋಪಿನಲ್ಲಿ ತಿಂದು ಪರಾರಿಯಾಗಿದೆ. ಕೊಟ್ಟಿಗೆಯಲ್ಲಿದ್ದ ಕರು ಇಳಿದಿರುವುದನ್ನು ಕಂಡು ಗಾಬರಿಗೊಂಡ ಮನೆಯವರು ಹುಡುಕಿಯಾಡಿದಾಗ ಪಕ್ಕದ ನೀಲಗಿರಿ ತೋಟದಲ್ಲಿ ಕರುವಿನ ದೇಹ ಪತ್ತೆಯಾಗಿದೆ. ಗ್ರಾಮದ ಸುತ್ತಮುತ್ತ ದಾಳಿ ಇರುವ ಚಿರತೆ ಜಾನುವಾರುಗಳನ್ನು ಕೊಂದು ಭಯ ಹುಟ್ಟಿಸುತ್ತಿದ್ದು, ಮೊನ್ನೆ ಜಮೀನಿನ ಬಳಿ ಮೇಕೆಗಳನ್ನು ಮೇಯಿಸುತ್ತಿದ್ದ ಮಹಿಳೆಯರ ಮೇಲೆ ದಾಳಿ ಮಾಡುವ ಯತ್ನ ನಡೆಸಿದ್ದು, ಕೂದಲೇ ಅಂತರದಲ್ಲಿ ಮಹಿಳೆಯರು ಪಾರಾಗಿ ಬಂದಿದ್ದು, ಈ ಘಟನೆ ಜನರಲ್ಲಿ ಭಾರಿ ಆತಂಕವನ್ನು ಉಂಟುಮಾಡಿದೆ. ಮನೆ ಆವರಣಕ್ಕೆ ನುಗ್ಗಿ ಕರುವನ್ನು ಕೊಂದಿರುವುದು ಗ್ರಾಮಸ್ಥರಲ್ಲಿ ಇನ್ನಷ್ಟು ಆತಂಕಿಸಿದೆ. ಕೂಡಲೇ ಚಿರತೆ ಸೆರೆಗೆ ಕ್ರಮ ವಹಿಸಬೇಕು ಅಂತ ಗ್ರಾಮಸ್ಥರು ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಅನ್ನದಾತನ ಹಾಲಿಗೆ ಕನ್ನ ಹಾಕಿದ್ರ ಡೈರಿ ಸಿಬ್ಬಂದಿಗಳು. ಹೌದು, ಮಂಡ್ಯದ ನಾಗಮಂಗಲ ತಾಲೂಕಿನ ಮಲ್ಲೇಗೌಡನ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ತವರು ಕ್ಷೇತ್ರದಲ್ಲಿ ಹಾಲು ಉತ್ಪಾದಕ ರೈತರಿಗೆ ಮಹಾ ಮೋಸ ನಡೆದಿದೆ. ರೈತರು ಡೈರಿಗೆ ಹಾಕುವ ಹಾಲಿನ ತೂಕದಲ್ಲಿ ವ್ಯತ್ಯಾಸ ಮಾಡಿ ರೈತರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಗ್ರಾಮದ ರೈತ ಸುರೇಶ್ ಎಂಬ ರೈತ ಹಾಲು ಹಾಕುವ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಸುರೇಶಣ್ಣ ಏನ್ ತೊಂದರೆ ಐತಿ? ಹಾಲು ಹಾಕ್ದಾಗ 40 ಲೀಟರ್ ಅಂತ ಹೇಳಿದ್ರು. ನಮ್ದು ಹಾಲು ಜಾಸ್ತಿ ಬರ್ಬೇಕು ಅಂದಾಗ ತಿರ್ಗಾ ಹಾಲು ಅಳಿಸಿದಾಗ ಹೆಚ್ಚಿಗೆ 6 ಲೀಟರ್ ಹೆಚ್ಚಾಗಿ ಬಂತು. ಈ ತರ ಕಳಪೆ ಆದ್ರೆ ನಾವ್ ಎಲ್ಲಿಗೆ ಹೋಗೋದು? ನೀವು ಕೇಳಿದಾಗ ಏನಂದ್ರಣ್ಣ? ಇಲ್ಲ ಕರೆಕ್ಟ್ ಆಗದೆ ಅಂತಂದ್ರು. ತಿರ್ಗಾ ಅಳತೆ ಮಾಡಿ ನಮ್ಮ ಹಾಲು ವಾಪಸ್ ಕೊಡಿ ಅಂದಾಗ 6 ಲೀಟರ್ ಹೆಚ್ಚಾಗಿ ಬಂತು. ಅದು ಎಷ್ಟು ದಿನದಿಂದ ನಡೀತಾ ಇದ್ದಣ್ಣ? ತೂಕ ಹಾಕೊಂಬಂದೆ ತಿರ್ಗಾ ತೂಕ ಹಾಕೊಂಬಂದು ಈ ಸ್ಕೇಲ್ ತೂಕ ಹಾಕ ಕರೆಕ್ಟ್ ಬಂದಾಗ ನಿಮ್ದು ಯಾವ ಊರಲ್ಲಿ ಆಗ್ತಾ ಇರೋದಿಲ್ಲಣ್ಣ ಹಾಲು? 6 ಲೀಟರ್ ಹೋದ್ರೆ ಇನ್ನೆಷ್ಟು? ಯಾವ ಊರಲ್ಲಣ್ಣ ಹಾಲು ಆಗ್ತಾ ಇರೋದು? ಮಲೆವಟ್ನಳ್ಳಿ. ಸರಿ ಸರಿ ಅಣ್ಣ. 54 ಲೀಟರ್ ಹಾಲಿನ ಬದಲು 47 ಲೀಟರ್ ಹಾಲು ಎಂದು ನಮೂದಾಗಿದೆ. ಡೈರಿ ಸಿಬ್ಬಂದಿಗಳ ಕಳ್ಳಾಟ ಬಯಲಾಗಿದ್ದು, ಹಾಲು ಉತ್ಪಾದಕ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ ಮಾಡಿದ ರೈತರ ಹಾಲು ಗುಣಮಟ್ಟ ಸರಿಯಿಲ್ಲ ಅಂತ ತಿರಸ್ಕಾರಕ್ಕೆ ರುಚಿಗಿದ್ದಿದ್ದಾರೆ ರೈತರು. ಹಾಲಿನ ಡೈರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಮಾಧಾನ ಮಾತಾಡಿದ್ರೆ ಎಲ್ಲ ಹಾಲಿನ ಡೈರಿ ಆಡಳಿತ ಮಂಡಳಿಯ ಈ ಅವ್ಯವಹಾರ ತನಿಖೆ ಹಾಲು ಉತ್ಪಾದಕ ರೈತರಿಗೆ ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆಯೂ ರೈತರು ಒತ್ತಾಯ ಮಾಡಿದ್ದಾರೆ. ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿಗಳನ್ನು ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ರೈತ ನಾಯಕಿ ಸುನಂದ ಜೈರಾಮ್ ನೇತೃತ್ವದಲ್ಲಿ ಗೆಜ್ಜಲಗೆರೆಯಲ್ಲಿ ನಡೆಯುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. 50ನೇ ದಿನದ ಕಾರ್ಯಕ್ರಮದಲ್ಲಿ ಗಂಭೀರ ಹೋರಾಟ ನಡೆಸಿದ್ದ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿದರು, ನಂತರ ಬಿಡುಗಡೆ ಮಾಡಿದರು. ಆದರೂ ಸಹ ಛಲಬಿಡದ ರೈತ ನಾಯಕರು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಪ್ರಮುಖರು ಹೋರಾಟವನ್ನು ಮುಂದುವರೆಸಿದ್ದಾರೆ. ಮದ್ದೂರು ಶಾಸಕರಾದ ಕದಲೂರು ಉದಯರವರ ಸ್ವಪ್ರತಿಷ್ಠೆಯಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರಿಸಿಕೊಂಡಿರುವುದು ಸರಿಯಲ್ಲ ಅಂತ ಆಪಾದಿಸಿದರು. ಕೂಡಲೇ ನ್ಯಾಯ ದೊರಕಿಸಬೇಕು ಅಂತ ಅವರು ಪಟ್ಟು ಹಿಡಿದರು. ಜೊತೆಗೆ ಧಿಕ್ಕಾರಕ್ಕೆ ಹೋಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಮತ್ತೂರು ಶಾಸಕರ ನಿಲುವಿಗೆ, ಕೂಲಿಗೌಡರ ನಿಲುವಿಗೆ, ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸಿದ್ದಕ್ಕೆ
ಮುದ್ರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ SC/ST ಜಾಗೃತ ಸಮಿತಿಯ ಪೂರ್ವಭಾವಿ ಸಭೆ ತಹಶೀಲ್ದಾರ್ ಪರಶುರಾಮ್ ಸತ್ತಿಗೆರೆ ಅಧ್ಯಕ್ಷತೆ ನಡೆಯಿತು. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಹಾಗೂ SC/ST ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಸುಮಾರು 1 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಹೋಬಳಿ ಅಥವಾ ತಾಲೂಕು ಮಟ್ಟದಲ್ಲಿ ಒಂದು ಜಾಗೃತಿ ಸಭೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಸಮುದಾಯದ ಎಲ್ಲ ಪ್ರಮುಖರು ತಾಲೂಕು ಆಡಳಿತದ ಜೊತೆ ಕೈ ಜೋಡಿಸಬೇಕು ಎಂದು ಹೇಳಿದರು. ಈಗ ನಾನು ಚರ್ಚೆ ಮೇಲೆ ಎಲ್ಲ ಏನು ಚರ್ಚೆ ಆಯಿತು ಅದರ ಬಗ್ಗೆ ಸೊ ಒಂದು ಕನ್ಸಲ್ಟೆಂಟ್ ಸಮರಿ ಮಾಡಬೇಕು ಅಂದರೆ ಒಂದು ಫಂಕ್ಷನ್ ಅಂದರೆ ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ವ್ಯವಸ್ಥೆ ಮಾಡಬೇಕು. ಒಂದು ಸ್ಥಳ ನಾನು ಇನ್ನೂ ಬೋಲ್ಡಲ್ಲಿ ಬಿಕಾಸ್ ಹಳ್ಳಿ ಮಟ್ಟದಲ್ಲಿ ಮಾಡಿದ್ರೆ ಜನ ಸೇರಿಸೋದು ಕಷ್ಟ ಮತ್ತು ಕಡಿಮೆ ಜನ ಸೇರುವಂಥ ಸಾಧ್ಯತೆಗಳಿತ್ತು. ಹೋಬಳಿ ಮಟ್ಟದಲ್ಲಿ ಮಾಡ್ಬೋದಾ ಅಥವಾ ತಾಲೂಕು ಮಟ್ಟದಲ್ಲಿ ಮಾಡ್ಬೋದಾ ಅಂತ ವಿಚಾರ ನಾವು ಮಾತಾಡ್ತೀವಿ. ಸೊ ಅದು ಬಿಟ್ಟು ಹೇಗಿರುತ್ತೆ ಅಂದರೆ ನಮ್ಮದು ಒಂದು ವಿಚಾರಗೋಷ್ಠಿ ಇರ್ತದೆ. ಆಮೇಲೆ ಅಲ್ಲಿ ಈ ಆಕ್ಟ್ ಬಗ್ಗೆ ಕಾರ್ಯಾಗಾರದಲ್ಲಿ ಮೇನ್ ನಾನು ಪಾಯಿಂಟ್ಸ್ ಕವರ್ ಮಾಡಬೇಕಾಗಿರೋದು ನಾನು ಈಗ ಮಾತಾಡ್ತೇನೆ. ನಮ್ಮ ಆಕ್ಟ್ ಇದೆ, ಆಕ್ಟ್ ಇರೋದು ಅದಕ್ಕೆ ಪ್ರೊಹಿಬಿಟೆಡ್ ಆಕ್ಟ್ಸ್ಗಳಿದೆ. ಅದನ್ನ ಯಾಕೆ ಇರೋದಂದ್ರೆ ಯಾರು ಮುಂದೆ ತಪ್ಪು ಮಾಡ್ತಾರೆ ಅವ್ರ ಮನಸ್ಸಲ್ಲಿ ಒಂದು ಭಯ ಹುಟ್ಟಬೇಕು. ಇಂಗ್ಲಿಷಲ್ಲಿ ಹೇಳ್ತಾರೆ ಡಿಟರೆನ್ಸ್ ಶುಡ್ ಬಿ ದೇರ್ ಇನ್ ದ ಮೈಂಡ್ಸ್ ಆಫ್ ದಿ ರಾಂಗ್ ಡೂವರ್. ಯಾರು ತಪ್ಪು ಮಾಡ್ತಾರೆ ಅವರ ಮನಸ್ಸಲ್ಲಿ ಭಯ ಇರುತ್ತೆ. ಆ ಭಯ ಹುಟ್ಟಿಸ್ಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಯಾರು ಆಕ್ಟಿವ್ ಇಲ್ಲ, ಏನೂ ಇಲ್ಲ, ಪನಿಷ್ಮೆಂಟ್ ಇಲ್ಲ, ಆ ರಿಫಾರ್ಮ್ ಮಾಡೋದು ಈ ತರ ಇದೆ ಅಂತ ಅವ್ರಿಗೆ ತಿಳುವಳಿಕೆ ಹೇಳಿಲ್ಲ ಅಂದ್ರೆ ದೇ ವಿಲ್ ಡೂ ಎನಿಥಿಂಗ್. ಅರಾಜಕತೆ ಆಗುತ್ತೆ, ಸಮಾಜ ಒಂದು ಸುಸ್ಥಿರವಾಗಿ ಅಭಿವೃದ್ಧಿ ಆಗಲ್ಲ. ಓಕೆ, ಅದೇ ನಿಟ್ಟಿನಲ್ಲಿ ನಾನು ಮೇನ್ ಪಾಯಿಂಟ್ ಏನು ಸೇರಿಸಬೇಕು ಅಂದ್ರೆ ಯಾರು ಕಾರ್ಯಕರ್ತರು ಅಂತ ನಾನು ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಎಷ್ಟು ಆಲ್ರೆಡಿ ನಾವು ಈ ವೇಳೆ ಹಲವು ದಲಿತ ಮುಖಂಡರು ಹಲವಾರು ಮನವಿಗಳನ್ನು ಸಭೆಗೆ ತಿಳಿಸಿದರು. ಗ್ರಾಮ ಮಟ್ಟದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆ ನಡೆಯುತ್ತಿದೆ. ದೇವಾಲಯಗಳಿಗೆ ಪ್ರವೇಶವಿಲ್ಲ. ಕ್ಷೌರಿಕ ಕಾರ್ಯದಲ್ಲೂ ದಲಿತರಿಗೆ ಸರಿಯಾದ ಪ್ರೀತಿ ನ್ಯಾಯ ಒದಗಿಸಲಾಗುತ್ತಿಲ್ಲ. ದಯಮಾಡಿ ಅಂಥ ಗ್ರಾಮಗಳನ್ನು ಗುರುತಿಸಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ತಿಳಿಸಿದರು. ಎಲ್ಲ ಹೋಟೆಲು, ಕಟಿಂಗ್ ಶಾಪು, ಟೀ ಅಂಗಡಿ ಎಲ್ಲವೂ ಸಹ ಮುಖ್ಯವಾಗಿ ಅವಕಾಶ ಇದೆ. ಆದ್ದರಿಂದ ಹಳ್ಳಿಗಳಲ್ಲಿ ಪ್ರತಿಯೊಂದು ಬಹಿರಂಗವಾಗಿ ಸಾರ್ವಜನಿಕವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದಾರೆ. ದೇವಸ್ಥಾನಗಳ ಪ್ರವೇಶ ಇಲ್ಲ, ಕಟಿಂಗ್ ಶಾಪ್ಗಳಿಲ್ಲ, ಮತ್ತೆ ಟೀ ಅಂಗಡಿಗಳಿಗೂ ಪ್ರವೇಶ ಇಲ್ಲ. ಹಾಗಾಗಿ ಏನೋ ಪ್ರವರ್ಗ A-B-C ಇಲ್ಲದೆ A-B ಪ್ರವರ್ಗ ಏನಿಲ್ಲ, ಯಾವ ಊರಿಲ್ಲ ಆ ಊರಲ್ಲಿ ಹೆಚ್ಚಿನ ಒಂದು ಜಾಗೃತಿಯನ್ನ ಕಾರ್ಯಾಗಾರನ ಹಮ್ಮಿಕೋಬೇಕು ಅಂತ ನನ್ನ ಒಂದು ಸಲಹೆ ಇದೆ. ಅದೇ ರೀತಿ ಈಗ ಪಕ್ಕ ಉಪ್ಪುಕೆರೆ ಅಂತಿದೆ, ಈ ಚಂದ್ರಸಂದ್ರ ಅಂತಿದೆ, ಅಲ್ಲಿ ನಮ್ಮ ಪ್ರವರ್ಗ A ಮತ್ತೆ B ಜನಾಂಗಗಳೇ ಇಲ್ಲ. ನಾವು ಅರಿವು ಮೂಡಿಸ್ಬೇಕಾಗಿರೋದು ಅಂತ ಊರುಗಳಲ್ಲಿ, ಅಂತ ಗ್ರಾಮಗಳಲ್ಲಿ ಈ ಕಾಯ್ದೆಗಳೇನಿದೆ ಅದೆಲ್ಲನೂ ಆ ಜನಗಳಿಗೆ, ಆ ಸವರ್ಣೀಯ ಬಂಧುಗಳಿಗೆ, ಇತರೆ ಜನಾಂಗದವರಿಗೆ ತೋರಿಸ್ಬೇಕಂತೂ ನಮ್ಮ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಾಗರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಮತ್ತು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳಿಬ್ಬರು ನನಗೆ ಆಧ್ಯಾತ್ಮ ಗುರುಗಳಾಗಿದ್ದಾರೆ. ಆದರೆ ನಾನು ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳಿಂದ ಸೇವಾ ದೀಕ್ಷೆ ಪಡೆದಿದ್ದೇನೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ಕೇರ್ಪೇಟೆ ಪಟ್ಟಣದ TAPCMS ಆವರಣದಲ್ಲಿ ಕೇರ್ಪೇಟೆ ತಾಲೂಕಿನ ಸದ್ಭಕ್ತರು ಆಯೋಜಿಸಿದ್ದ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳ ಸಂಸ್ಮರಣೆ ಹಾಗೂ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಗುರುವಂದನೆ ಸ್ವೀಕರಿಸಿ ಮಾತನಾಡಿದರು. ನಾನು ಪೂರ್ವಾಶ್ರಮದಲ್ಲಿ ಕೇರ್ಪೇಟೆ ತಾಲೂಕಿನ ತಹಸೀಲ್ದಾರಾಗಿ, ಪಾಂಡುಪುರ ಉಪವಿಭಾಗದ ವಿಭಾಗಾಧಿಕಾರಿಯಾಗಿ, ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದೇನೆ. ನಾನು ಇನ್ನೂ 45 ವರ್ಷ ಸರ್ಕಾರಿ ಸೇವೆ ಮಾಡಿದ್ದರೆ IAS ಅಧಿಕಾರಿಯಾಗುತ್ತೇನೆ. ಆದರೆ ನಾನು ದೃಢವಾದ ಸಂಕಲ್ಪ ಮಾಡಿ ಅಧಿಕಾರವನ್ನು ತೆಗೆಮಾಡಿ ಶ್ರೀಸಾಮಾನ್ಯರು ಹಾಗೂ ಬಡ ಜನರಿಗೆ ಸಹಾಯ ಮಾಡಲು, ಜಾತಿ ಮತಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜ ನಿರ್ಮಿಸಿ ನಾಗರಿಕರ ಸೇವೆ ಮಾಡಲು ಸನ್ಯಾಸತ್ವ ದೀಕ್ಷೆ ಪಡೆದು ಶ್ರೀಮಠವನ್ನು ಅಭಿವೃದ್ಧಿಪಡಿಸುವ ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳಿದರು. ನನ್ನ ಪೂಜ್ಯ ಗುರುಗಳಾದ ಬಾಲಗಂಗಾಧರ ಸ್ವಾಮೀಜಿಗಳು ಈ ಮೊದಲ ನನಗೆ ಇಟ್ಟಿದ್ದ ನಿಶ್ಚಲಾನಂದನಾಥ ಸ್ವಾಮೀಜಿ ಎಂಬ ಹೆಸರಿನಲ್ಲಿಯೇ ದೀಕ್ಷೆ ಪಡೆದುಕೊಂಡು ಸ್ವಾಮೀಜಿಗೆ ಕೆಲಸ ಮಾಡುತ್ತಿದ್ದೇನೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಗಳೆರಡು ಕೇವಲ ಒಕ್ಕಲಿಗ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿರುವ ಮಠಗಳಲ್ಲ. ಈ ಎರಡು ಮಠಗಳು ವಿಶ್ವಮಾನವ ಪ್ರಜ್ಞೆ ಹೊಂದಿರುವ ನಾಡಿನ ಶ್ರೇಷ್ಠ ಮಠಗಳಾಗಿದ್ದಾವೆ ಅಂತ ಅವರು ಹೇಳಿದರು. ಉದ್ದೇಶಕ್ಕೋಸ್ಕರ ನಾವು ಒಂದು ಅಧಿಕಾರವನ್ನು ತ್ಯಾಗ ಮಾಡಿ ಅದರ ಒಂದು ಸೇವಾ ದೀಕ್ಷೆಯನ್ನು ತಗೊಂಡು ಅದನ್ನು ಬೆಳೆಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನೀವು ಬಹಳ ಅದ್ಧೂರಿಯಾಗಿ, ಬಹಳ ಪ್ರೀತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡಿ ಗುರುಗಳಿಗೆ ಒಂದು ಸಂಸ್ಮರಣೆಯನ್ನು ಮಾಡ್ತಾ ಇದ್ದೀರಿ. ಇವತ್ತೆಲ್ಲ ವೇದಿಕೆ ಮೇಲೆ ಅನೇಕರಿದ್ದಾರೆ. ನಮ್ಮ ನಂಜಪ್ಪನವರು ಗುರುವಿಗೆ ಅತ್ಯಂತ ಪ್ರೀತಿ ಪಾತ್ರರು. ನಾನು ಯಾವಾಗಲೂ ಕೇಳ್ತಾ ಇರ್ತೇನೆ, ಆ ಭಾಗದಲ್ಲಿ ಬರ್ಬೇಕಾದ್ರೆ ಅವರು ಈಗ ನಮಗೆ ಹೇಳಿದ್ರು, ಅವರು ಎಷ್ಟು ಒಳ್ಳೆ ಮುಗ್ಧತೆಯಿಂದ ಹೇಳಿದ್ರೆ, ಮಾನ್ಯ MLA ಕೂಡ ಹೇಳಿದ್ರು, ಗುರುಗಳ ಹೆಸರು ಉಳಿಬೇಕು. ಈ ಭೂಮಿಯಿಂದ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ವಿದ್ಯಾವಂತ ಆ ಕಾಲದಲ್ಲೇ, BCom CA ಆ ಕಾಲದಲ್ಲೇ
ಶ್ರೀಮಂತರ ಮಗ ಬಡವ್ರ ಮಗ ಏನಿಲ್ಲ, ಊಟಕ್ಕೋಸ್ಕರ ಓದೋರಲ್ಲ ಅವರು. ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಓದಂತವ್ರು. ಅವರೇ ನೂರಾರು ಬಸ್ಗಳು ಇಟ್ಕೊಂಡಂತ ಶ್ರೀಮಂತರ ಮಗ. ತ್ಯಾಗ ಮಾಡೋದಷ್ಟು ಸುಲಭ ಅಲ್ಲ. ಅಂತವ್ರು ನಮ್ಮೂರಿಂದ ಹೋಗಿದ್ದಾರೆ. ಅವ್ರ ಹೆಸರಲ್ಲಿ ಉಳಿಬೇಕು. ಒಂದು ಯಾವ್ದಾದ್ರು ಒಂದು ಪ್ರಮುಖ ರಸ್ತೆಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರ ಹೆಸರನ್ನ ಒಂದು ನಾಮಕರಣ ಮಾಡಬೇಕು ಅಂತ ಒಂದು ಮನವಿಯನ್ನು ಮಾಡಿದ್ರು. ನನಗೂ ಕೂಡ ಅನ್ಸುತ್ತೆ. ಇಲ್ಲಿ ನಮ್ಮ MLA ಅವರು ಇದ್ದಾರೆ, AC ಅವರು ಇದ್ದಾರೆ, ತಹಶೀಲ್ದಾರ್ ಅವರು ಇದ್ದಾರೆ. ಅವರ ಹೆಸರನ್ನ ಉಳಿಸುವಂತ ಒಂದು ಕೆಲಸ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತೀವಿ ಶ್ರೀಮಠ ಪರವಾಗಿ. ಹಾಗೆ ನಮ್ಮ ನಂಜಪ್ಪನವರು ಇನ್ನೊಂದು ಮಾತು ಹೇಳಿದ್ರು. ನಮ್ಮ ಪುರಸಭೆಯಿಂದ ಒಂದು ನಿವೇಶನ ಕೊಟ್ರೆ ಗುರುಗಳ ಹೆಸರಿನಲ್ಲಿ ಒಂದು ಏನಾದ್ರೂ ಮಾಡ್ಲಿಕ್ಕೆ ಹಾಸ್ಟೆಲ್ ಮಾಡ್ಲಿಕ್ಕೋ ಮತ್ತೊಂದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವ್ರ ಹೆಸರನ್ನ ಉಳಿಸಬೇಕಾದ್ದು ಭಕ್ತರ ಒಂದು ಜವಾಬ್ದಾರಿ ಆಗಿರುತ್ತೆ. ಅವ್ರ ಇಲ್ಲಿಂದ ಏನನ್ನೂ ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ ಅಂತ ಅನ್ಸುತ್ತೆ. ಯಾವತ್ತೂ ಕೇಳಿಲ್ಲ, ಏನನ್ನೂ ಕೇಳಿಲ್ಲ. ಈ ಭೂಮಿಯಿಂದ ಹುಟ್ಟಿದಂತ ಒಬ್ಬ ವ್ಯಕ್ತಿ, ವಿದ್ಯಾವಂತ ಶ್ರೀಮಂತರ ಮಗ. ಅವತ್ತು ನಮಗ್ ಗೊತ್ತಿರುವ ಹಾಗೆ ಅವರು ಅಗರ್ಭ ಶ್ರೀಮಂತರಂತೆ. ಎಲ್ಲವನ್ನೂ ತ್ಯಾಗ ಮಾಡಿ ಹೋಗಿದ್ದಾರೆ. ಅವ್ರ ಹೆಸರು ಉಳಿಲಿಕ್ಕೆ ಒಂದು ನಿವೇಶನ ಕೊಟ್ರೆ ಭಕ್ತಿಯಿಂದ ಹಣ ಎತ್ತಿ ಅಲ್ಲಿ ಏನಾದ್ರು ಒಂದು ವಿದ್ಯಾರ್ಥಿನಿಯವನ್ನೋ ಒಂದು ಸಣ್ಣ ಯೋಗ ಭವನವನ್ನು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮನವಿಯನ್ನು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಮಾತನಾಡಿ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠವು ಚೈತನ್ಯಶೀಲವಾಗಿದೆ, ಶ್ರಮಿಕ ವರ್ಗದ ಮಠವಾಗಿದ್ದು ನಾಥ ಪರಂಪರೆಯ ಸಂಪ್ರದಾಯಗಳನ್ನು ನಾಡಿಗೆ ಸಂದೇಶವಾಗಿ ನೀಡುತ್ತಿದ್ದ ಕುಮಾರಸ್ವಾಮಿಗಳ ಶಿಷ್ಯರಾಗಿ ನಿಶ್ಚಲಾನಂದ ಸ್ವಾಮೀಜಿಯವರು ಸರ್ವಜನರ ಸಮಾನತೆ ಮತ್ತು ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಸ್ವಾಮೀಜಿಗಳಿಗೂ ಮುನ್ನ ಪೂರ್ವಾಶ್ರಮದಲ್ಲಿ ದಕ್ಷ ಅಧಿಕಾರಿಯಾಗಿದ್ದ ನಾಗರಾಜ್ ಅವರು ಬಡ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಸನ್ಯಾಸಿಯಾಗಿ ದೀಕ್ಷೆ ಪಡೆದು ಸಮಾಜ ಸುಧಾರಣೆಗೆ ಹೆಜ್ಜೆ ಇಟ್ಟಿದ್ರು ಅಂತ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಮಂಜು ಮಾತನಾಡಿ ನಿಶ್ಚಲಾನಂದ ಸ್ವಾಮೀಜಿಯವರ ಕಾರ್ಯತತ್ಪರತೆಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಾಗೇಂದ್ರ ಕುಮಾರ್, ಮಾಜಿ ಶಾಸಕ ಬಿ ಪ್ರಕಾಶ್, ರಾಜ್ಯ RTO ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಬೇಲ್ ದೇವರಾಜು, ಬಸ್ ಸಂತೋಷ್ ಕುಮಾರ್, ಡಾಕ್ಟರ್ ಯೋಗೇಶ್, ಸಮಾಜ ಸೇವಕರಾದ ರಾಜನಹಳ್ಳಿ ರೇವಣ್ಣ, ವಿಜಯರಾಮೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿಯ ಮುತ್ತತ್ತಿ ರಸ್ತೆಯಲ್ಲಿರುವ ದೊಡ್ಡ ಎಲ್ಚಗೆರೆ ಗ್ರಾಮದಲ್ಲಿ ಅಲಗೂರು ಗ್ರಾಮದ ಪುಟ್ಟಸ್ವಾಮಿ ಅವರ ಜಮೀನಿನಲ್ಲಿ ವಿದ್ಯುತ್ ಇಲ್ಲದೆ ಸೋಲಾರ್ ಮೋಟಾರ್ಗೆ ಚಾಲನೆ ನೀಡಿದರು. ಪುಟ್ಟಸ್ವಾಮಿ ಕುಟುಂಬದವರು ಮೋಟಾರ್ ಹಾಗೂ ಸೋಲಾರ್ಗೆ ಪೂರೈಸಿ ಬಂದ ನೀರನ್ನು ಖುಷಿಪಟ್ಟರು. ಶಕ್ತಿ ಎಂಟರ್ಪ್ರೈಸಸ್ ಹೊಸ ತಂತ್ರಜ್ಞಾನದ ಶಕ್ತಿ ಸೋಲಾರ್ ಪಂಪ್ನಿಂದ ರೈತರಿಗೆ ಭಾರಿ ಅನುಕೂಲವಾಗುತ್ತದೆ. ನಾನು 4 ಜಿಲ್ಲೆಗಳಿಂದ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇದು ಕಾಡಂಚಿನ ಗ್ರಾಮ. ರಾತ್ರಿ ವೇಳೆ ನೀರು ಕಟ್ಟಲು ಬರುತ್ತಾರೆ. ನಮ್ಮಲ್ಲಿ ಆನೆ, ಚಿರತೆ, ಹಂದಿಗಳ ಹಾವಳಿ ಹೆಚ್ಚಾಗಿದ್ದು ಮನೆಯಲ್ಲಿ ಕುಳಿತು ಪಂಪನ್ನು ಆನ್ ಮಾಡಬಹುದು. PM ಕುಸುಮ ಯೋಜನೆ ಅಡಿಯಲ್ಲಿ 80% ಸಬ್ಸಿಡಿ ಸಿಗುತ್ತದೆ. ಇದರ ಬೆಲೆ 82,000. ಇದು ರೈತರು ಹೆಚ್ಚಿನ ಮಾಹಿತಿಗೆ ನಮ್ಮ ಅಲಗೂರಿನಲ್ಲಿರುವ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳುವಂತೆ ತಿಳಿಸಿದರು. ಇಲ್ಲಿ ಹೊಸ ತಂತ್ರಜ್ಞಾನ ಶಕ್ತಿ ಸೋಲಾರ್ ಪಂಪ್ನಿಂದ ಹೊಸ ತಂತ್ರಜ್ಞಾನವಾಗಿ ಈ PM ಕುಸುಮ ಯೋಜನೆ ಅಡಿಯಲ್ಲಿ 80% ಸಬ್ಸಿಡಿಲಿ ವಿ ಪುಟ್ಟಸ್ವಾಮಿ ಅನ್ನುವರಂಥ ರೈತರಿಗೆ ಇಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದೊಡ್ಡ ಎಲ್ಚಗೆರೆ ಗ್ರಾಮದಲ್ಲಿ ಅಳವಡಿಸಿರುವಂಥ ಸಿಸ್ಟಮ್ ಇದೆ. ಇದು ಬಂದು ರಿನ್ಯೂವಲ್ ಎನರ್ಜಿ ಹೊಸ ತಂತ್ರಜ್ಞಾನ ಶಕ್ತಿ ಪಂಪ್ಸಿಂದ ಮಾಡಿರುವಂಥದ್ದು. ನಾವು ರೈತರಿಗೆ ಕರೆಂಟ್ನಿಂದ ತುಂಬ ಒಂದು ಬೇಸಿಗೆ ಟೈಮ್ ಅಂತಂದರೆ ಒಂದು ಕರೆಂಟ್ನ ವೈಪರೀತ್ಯದಿಂದ ತುಂಬ ತೊಂದರೆ ಆಗ್ತಿತ್ತು. ಮತ್ತು ರಾತ್ರಿ ವೇಳೆ ನೀರನ್ನ ಗಿಡಗಳಿಗಾಗಲಿ ಬೆಳೆಗಳಿಗೆ ಒಂದು ಹಾಯಿಸುವಂಥದ್ದಾಗಲಿ ನೀರನ್ನ ಸಪ್ಲೈ ಮಾಡುವಂಥದ್ದು ತೊಂದರೆ ಆದ ಕಾರಣ ಹಾವು ಚೇಳು ಈ ಥರ ರೀತಿಯಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಈ ಬೆಟ್ಟದ ತಪ್ಪಲು ಆಗೋದ್ರಿಂದ ತುಂಬ ಆನೆ ಉಳಾವಳಿ ಇದೆ, ತುಂಬ ಪ್ರಾಣಿಗಳ ಕಾಟ ಇದೆ ನಮ್ಮ ರೈತರಿಗೆ. ಆ ಉದ್ದೇಶದಿಂದ ಇವರಿಗೆ ಈ ಒಂದು ಹೊಸ ತಂತ್ರಜ್ಞಾನದಿಂದ ಬೆಳಕಿನ ಹೊತ್ತು ಗಿಡಗಳಿಗೆ ನೀರು ಬಿಡುವ ಸಲುವಾಗಿ ಈ ತಂತ್ರಜ್ಞಾನ ತುಂಬ ಅನುಕೂಲಕರವಾಗಿದೆ ರೈತರಿಗೆ. ಇದರಲ್ಲಿ ಸುಮಾರು ಒಂದು 40,000ದಷ್ಟು ಪಂಪ್ ಸೆಟ್ಟು ಸೆಲೆಕ್ಷನ್ ಮಾಡಿದ್ದಾರೆ ಕಡಾಲಿಂದ. ಆ 40,000 ಪಂಪ್ ಸೆಟ್ನಲ್ಲಿ ಇವಾಗ ನಾವು ಇನ್ಸ್ಟಾಲೇಷನ್ನು ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಮತ್ತು ಈ ಒಂದು ಯೋಜನೆಯಡಿ ಮುಂದಿನ ದಿವಸದಲ್ಲಿ ಇನ್ನು ಎಲ್ಲ ರೈತರು ಅನುಭವ ಇಲ್ಲದೇ ಇರೋರು ಮತ್ತು ಇದ್ರ ಮಾಹಿತಿ ಕೊರತೆ ಇರೋರು ಮುಂದೆ ಅಪ್ಲಿಕೇಶನ್ ಹಾಕಿ. ಜಮೀನಿನ ಮಾಲೀಕ ಪುಟ್ಟಸ್ವಾಮಿ ಮಾತನಾಡಿ, ಇದು ಹೊಸ ತಂತ್ರಜ್ಞಾನವಾಗಿದ್ದು ನನಗೆ ತುಂಬ ಖುಷಿಯಾಗಿದೆ. ಈ ವಿಷಯ 4 ಜನರಿಗೆ ಮತ್ತು ರೈತರಿಗೆ ತಿಳಿದರೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ವಿ ಪುಟ್ಟಸ್ವಾಮಿ ಅವರು ಅಂದ್ಬಿಟ್ಟು ಅಗಾದೂರು ಗ್ರಾಮ, ಬ್ಯಾಡ್ರಲ್ಲಿ ಅಗಾದೂರು ಗ್ರಾಮ ಸೇರಿದ್ದವು. ದೊಡ್ಡ ಎಲ್ಚಗೆರೆ ಪ್ಲಾಟು 2.5 ಎಕರೆ. ನಾವು ಫಸ್ಟ್ ಟೈಮು ಕಾಂಟ್ಯಾಕ್ಟ್ ಮಾಡಿದೋ. ಮತ್ತು ಪುಟ್ಟಸ್ವಾಮಿ ಗೌಡರು ಮತ್ತು ಸಿದ್ದೇಗೌಡರು ಇಬ್ಬರು ಸಜೆಷನ್ ಕೊಟ್ಟರು. ಮತ್ತು ಫೋನ್ ಕಾಂಟ್ಯಾಕ್ಟಲ್ಲಿರಿ ಅಂತ ಹೇಳಿದರು. ಅದೇ ರೀತಿ ಮಾಡಿದೆ ನಾನು. ಅದು ಅನುಕೂಲ ಆಯಿತು. ಈಗ ಎಲ್ಲ ಜನರು ಈ ನೀರನ್ನು ತೋರಿಸ್ತಾ ಇದನ್ನು ಜಯಣ್ಣನವರು
ಪಬ್ಲಿಕ್